ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್. ಶ್ರೀ ಶಕ್ತಿ ಸವಿರುಚಿಯಿಂದ ಇಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ಅಲಸಂದಿ ಕಾಳು ಪಲ್ಯ ತೊಗೊಂಬಂದನು. ಅಲಸಂದಿ ಕಾಳು ಪಲ್ಯ, ಅಲಸಂದಿ ಕಾಳು ಎರಡು ಥರ ಇರ್ತೈತಿ, ಬಿಳಿ ಅಲಸಂದಿ, ಕೆಂಪು ಅಲಸಂದಿ. ಆಲ್ರೆಡಿ ನಾನೀಗ ಕೆಂಪು ಅಲಸಂದಿ ಕಾಳಿನ ಪಲ್ಯ ತೋರಿಸಿದನು. ಇದು ಜವಾರಿ ಇದು ಮತ್ತು ಬಿಳಿ ಅಲಸಂದಿ ಕಾಳು ಪಲ್ಯ. ಈ ಥರದ ಫುಲ್ ಡೀಟೇಲ್ ವಿಡಿಯೋ ನಿಮಗೆ ತೋರ್ಸಾಕತ್ತೇನು. ಇವು ನೋಡ್ರಿ ಈ ಥರ ಇರ್ತಾವೆ, ಸಣ್ಣಗೆ ಜವಾರಿ ಅಲಸಂದಿ ಕಾಳಿವ. ಇವನ್ನ ನೆನೆಸು ಮಾಡ್ಬೋದು, ಹಂಗೆ ನಾವು ಒಣ ಕಾಳು ಕುದಿಸ್ರು ಮಾಡ್ಬೋದು. ಇದನ್ನು ಮಾಡ್ಕೊಳಕ ಒಂದು ಮಸಾಲೆ ಮಾಡ್ಕೊತಾನೆ ನಾನು. ಹಸಿ ಖಾರ ಹಾಕತ್ತಾನ ನಾನು, ಹಸಿ ಕೊಬ್ಬರಿ, ಅಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಇದನ್ನಿಷ್ಟು ಪೇಸ್ಟ್ ಮಾಡ್ಕೊತನು. ಆಮೇಲೆ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಇವನ್ನ ನಾನು ನೆನೆ ಹಾಕೋದು ಮರ್ತಿದ್ನಿ. ಹಂಗೆ ಡೈರೆಕ್ಟ್ ಕುದಿಸ್ರೂ ಕುದಿತಾವು. ಅವ್ನು ನೀರು ಹಾಕಿ ಕಾಸ ಒಂದು 4-5 ಸೀಟಿ ಮಾಡಿ ಈ ರೀತಿ ಹಣ್ಣಗೆ ಕುದಿಸ್ಕೊಂಡು, ಇದು ಬರೀ ಹಂಗೆ ಕಾಳು ಪಲ್ಯ ಅಷ್ಟು ಮಾಡೋದು ಬೇಡ, ಅದ್ರ ಜೋಡಿ ಸ್ವಲ್ಪ ಮೆತ್ತೆ ಪಲ್ಯ ಹಾಕಿ ಮಾಡೋಣ ಅಂತೇಳಿ ಮೆತ್ತೆ ಪಲ್ಯ ಐತೆ ನಾನು ಮೆತ್ತೆ ಪಲ್ಯ ಹಾಕಿ ಮಾಡತ್ತನು. ನೀವು ಮೆತ್ತೆ ಪಲ್ಯ ಇಲ್ಲ ಅಂದ್ರೆ ನೀವು ಅದನ್ನು ಸ್ಕಿಪ್ ಮಾಡಿ ನೀವು ಅದನ್ನು ಅಷ್ಟು ಕಾಳು ಪಲ್ಯ ಅಷ್ಟು ಮಾಡ್ಕೋಬೋದು. ಇದನ್ನು ಮಾಡೋಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕಿ ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು ಹಾಕ್ಬೋದು. ಟೊಮೆಟೊ ಹಣ್ಣು ಇಷ್ಟ ಇಲ್ಲ ಅನ್ನೋರು ಹುಂಚಿ ಹುಳಿನೂ ಹಾಕ್ಬೋದು, ಅದು ಒಂಥರ ಟೇಸ್ಟ್ ಭಾಳ ಆಗ್ತೈತಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕಿ ಕಾಸ ಇದನ್ನು ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ ಅಂತ ಕಾಸ ಹುರಿದ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಇದೇನು ರುಬ್ಬಿರ್ತಲ್ಲ ನಾವು ಪೇಸ್ಟ ಅದನ್ನು ಒಣ ಖಾರನೂ ಹಾಕ್ಬೋದು. ನಾನು ಒಂಥರ ಗ್ರೀನ್ ಚಂದ ಇರ್ತೈತೆ ಅಂತ ಕಾಸ ಹಸಿ ಖಾರದ ಪೇಸ್ಟ್ ಹಾಕಿದನು. ಅದ್ರ ಜೋಡಿ ಕೊಬ್ಬರಿ ಐತನ ಕೊಬ್ಬರಿನೂ ಹಾಕಿದನು. ಇದಕ್ಕೇನು ಮಸಾಲೆ ಇದು ಏನು ಭಾಳ ಹಾಕೋದಿರಂಗಿಲ್ಲ. ಮಸಾಲೆ ಇಷ್ಟಪಡೋರಾದ್ರೆ ಒಂದು ಸ್ವಲ್ಪ ಗರಂ ಮಸಾಲೆ ಮೇಲ್ಗಡೆ ಹಾಕಿದ್ರೆ ಈ ರೀತಿ ಅದು ಚಲೋ ಆಗ್ತೈತಿ. ಅದು ಹಸಿ ಕೊಬ್ಬರಿ ಅದು ಎಲ್ಲ ಹಾಕಿರ್ತಲ್ಲ ಅದನ್ನೊಂದು ಸ್ವಲ್ಪ ಹಸಿ ವಾಸ ಹೋಗೋ ಮಟ್ಟ ಅದ ಕಡೆ ಅದ್ರೊಳಗೆ ಒಂದು ಸ್ವಲ್ಪ ಹುರಿಬೇಕು. ಅಂದ್ರೆ ಹಸಿ ವಾಸ ಮತ್ತು ಮಸಾಲೆ ಎಲ್ಲ ಒಂದು ಸ್ವಲ್ಪ ಖಾರ ಉಪ್ಪ ಕುಟ್ಕೋಬೇಕಂತೇಳಿ ಹುರಿದ ಕಸ. ಆಮೇಲೆ ನಾವೇನು ಮೆತ್ತೆ ಪಲ್ಯ ಇರ್ತೈತಲ್ಲ ಈ ಟೈಮ್ ಒಳಗೆ ಹಾಕೋದು, ಅದನ್ನು ಮೆತ್ತೆ ಪಲ್ಯ ಹಾಕಿ ಕಾಸ ಒಂದು ಸ್ವಲ್ಪ ಅದನ್ನು ಬಾಡಿಸ್ಕೋಬೇಕು ಒಗ್ಗರಣೆ ಒಳಗೆ. ಆಮೇಲೆ ನಾವೇನು ಕುದಿಸಿರ್ತವಲ್ಲ ಕಾಳು ಹಾಕಬೇಕು. ಅಂದ್ರೆ ನೀವು ಗ್ರೇವಿ ಟೈಪ್ ಮಾಡೋರಾದರೂ ಅವು ಹಣ್ಣಗೆ ಕುದ್ರೆ ಅದು ಒಂಥರ ಚಲೋ ಆಗ್ತೈತಿ. ಈ ರೀತಿ ಅವನ್ನ ಕುದಿಸಿರ್ತವಲ್ಲ ನಾ ಒಂದು ಸ್ವಲ್ಪ ಉದುರು ಮಾಡಿದೆನು. ಹಾಕಿ ಅದ್ರ ಮೇಲೆ ಒಂದು ಸ್ವಲ್ಪ ಉಪ್ಪು ಮತ್ತು ಹುಳಿ ಹಾಕಿದವನ್ನ ಒಂದು ಸ್ವಲ್ಪ ಚಾಕಾಕೋ ಸಕ್ಕರೆ ಇವನ್ನ ಎರಡೂ ಹಾಕಿ ಕಾಸ ಒಂದು ಸ್ವಲ್ಪ ಅದೆಲ್ಲ ಖಾರ ಉಪ್ಪ ಕುಡ್ಕೊಳ್ಳೋ ಮಟ ಅಂತ ಕಾಸ ನಾನು ಪ್ಲೇಟ್ ಮುಚ್ಚಿಟ್ನಿ. ಲಾಸ್ಟಿಗೆ ಒಂದು ಸ್ವಲ್ಪ ಗುರೆಳ್ ಪುಡಿ, ಶೇಂಗಾ ಪುಡಿ ಹಾಕಿದ್ರಂತೂ ಪಲ್ಯ ಮಸ್ತ್ ಆಕತಿ, ಸೂಪರಾಗಿರ್ತೈತಿ. ನೀವು ಒಂದು ಎಣ್ಗಾಯಿ ಆಗಲಿ ಏನೋ ಒಂದು ಪಲ್ಯ ಜೋಡಿ ಈ ಕಾಳು ಪಲ್ಯ ಚಲೋ ಆಗ್ತೈತಿ. ನೀವು ಈ ಥರ ಬಿಳಿ ಅಲಸಂದಿ ಕಾಳು ಸಿಕ್ಕರೆ ಮಾರ್ಕೆಟ್ ಒಳಗೆ ಬಿಡಾಕೆ ಹೋಗ್ಬೇಡ್ರಿ, ತೊಗೊಂಬರ್ರಿ. ಇವೇನಪ್ಪ ಅಂತ ಕಾಸ ಬಿಟ್ಟು ಬರಾಕೆ ಹೋಗ್ಬೇಡ್ರಿ. ಅಂದ್ರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಇದು ಫೇಮಸ್ ಆಗಿರ್ತೈತಿ. ಅದಕ್ಕೆ ರುಚಿನೂ ಭಾಳ ಆಗಿರ್ತೈತಿ ಈ ಪಲ್ಯ. ಮತ್ತು ಇದಕ್ಕಂತೂ ಬೆಸ್ಟ್ ಕಾಂಬಿನೇಷನ್ ಅಂದರೆ ಜೋಳದ ರೊಟ್ಟಿ. ನಾವು ಪ್ರತಿ ದಿವಸ ಉತ್ತರ ಕರ್ನಾಟಕದ ಮೇಲೆ ಜೋಳದ ರೊಟ್ಟಿ ಇಲ್ದನ ದಿವಸ ಮುಗಿಯಂಗಿಲ್ಲ ಅಂತ ಆಲ್ರೆಡಿ ನಾ ಎಲ್ಲ ವಿಡಿಯೋದೊಳಗೆ ಹೇಳಿದೆನು. ಈ ರೀತಿ ಜೋಳದ ಹಿಟ್ಟು ಚಾಣಿಸ್ಕೊಂಡು ಜಿಗಿಟ್ಟು ಹಾಕ್ಕೊಂಡು ಚಂದಗೆ ಹಿಟ್ಟು ನಾದಿ ಕಾಸ ನೀವು ರೊಟ್ಟಿ ಮಾಡ್ಕೊಂಡು ಅಲಸಂದಿ ಕಾಳು ಪಲ್ಯ, ರೊಟ್ಟಿ ಮತ್ತು ಈಗಂತೂ ಬಿಸಿಲು ಸ್ಟಾರ್ಟ್ ಆಗೈತಿ, ರಾಗಿ ಆಂಬ್ಲಿ ಈ ರೀತಿ ನೀವು ಊಟ ಮಾಡಿ ನೋಡ್ರಿ, ಭಾಳ ಚಲೋ ಇರ್ತೈತಿ. ಬಿಸಿಲಿನ ದಿನ ಇನ್ನು ಬಂತಂದ್ರೆ ಪ್ರತಿ ದಿವಸ ರಾಗಿ ಆಂಬ್ಲಿ ಮಾಡ್ಕೊಂಡು ಉಣ್ಣೋದ್ರಿಂದ ಭಾಳ ಚಲೋ ಆಗ್ತೈತಿ, ಹೆಲ್ತಿಗೂ ಚಲೋ ರಾಗಿ. ಈ ರೀತಿಯಾಗಿತ್ತು ಜೋಳದ ರೊಟ್ಟಿ, ಆಮೇಲೆ ಅಲಸಂದಿ ಕಾಳು ಪಲ್ಯ, ರಾಗಿ ಆಂಬ್ಲಿ. ಒಂದು ಸ್ವಲ್ಪ ನಾನು ಸೌತೆಕಾಯಿ, ಉಳ್ಳಾಗಡ್ಡಿ ಸಲಾಡನೋ ಹೆಂಚಿಟ್ಕೊಂಡಿನಿ. ಇಲ್ಲಿ ನೋಡ್ರಿ ರೊಟ್ಟಿ ಮಾತ್ರ ಮಸ್ತಾಗಿದ್ದು. ಈ ರೀತಿ ಉಬ್ಬಿ ರೊಟ್ಟಿ ಮಾಡ್ರೆ ಭಾಳ ಚಲೋ ಆಗ್ತಾವೆ. ಮತ್ತು ನಾವು ಒಂದು ರೊಟ್ಟಿ ಮಾಡೋದು ಆಲ್ರೆಡಿ ರೆಸಿಪಿ ಹಾಕಿದೆನು. ನಾವು ಜೋಳದ ಹಿಟ್ಟು ಎಷ್ಟು ಚಂದ ನಾದಿ ಮಾಡ್ತವಲ್ಲ ಅಷ್ಟು ರೊಟ್ಟಿ ಚಲೋ ಆಗ್ತಾವೆ. ನಾನು ಇದು ಸಲಾಡಕ್ಕೆ ನಾನು ಮಾಡಿರೋ ಚಟ್ಪಟ್ ಮಸಾಲೆ ಒಂದು ಸ್ವಲ್ಪ ಮೇಲ್ಗಡೆ ಉದುರಿಸ್ಕೊಂಡು ತಿಂದ್ರಂತೂ ಸೂಪರಾಗಿರ್ತೈತಿ. ನಾನು ಈ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡು ಎಲ್ಲರೂ ಲೈಕ್ ಮಾಡತ್ತೀರಿ, ಶೇರ್ ಮಾಡತ್ತೀರಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗೆ ಅಂತ ತಿಳಿಸತ್ತೀರಿ. ನಿಮ್ಮೆಲ್ಲರೂ ಸಪೋರ್ಟ್ ಸದಾ ಯಾವಾಗಿದ್ರೂ ಹೀಗೆ ಇರಲಿ. ಮತ್ತು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಾಕೆ ಹೋಗ್ಬೇಡ್ರಿ. ವಿಡಿಯೋ ನೋಡಿ ಇಷ್ಟ ಆದವ್ರಂತೂ ಲೈಕ್ ಕೊಡೋದಂತೂ ಮರೆಯಾಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಯಾವಾಗಿದ್ರೂ ಹಿಂಗೆ ಇರಲಿ. ಮತ್ತೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.